ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಮಾರ್ಕನು ಬರೆದ ಶುಭ ಸಂದೇಶದ ವಿವರಣೆಯನ್ನು ನಾವು ತಿಳ್ಕೊಳ್ತಾ ಇದ್ದೋ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಮಾರ್ಕನು ಬರೆದ ಸಂದೇಶ ಸಂತ ಮಾರ್ಕರ ಶುಭ ಸಂದೇಶದ ವಿವರಣೆ. ಭಾಗ 13. ಹೌದಾ? 13. ಕರೆಕ್ಟಾ? ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರನ್ನ ಸಂತ ಮಾರ್ಕರು 2 ರೀತಿಯಲ್ಲಿ ಪರಿಚಯ ಮಾಡ್ತಾರೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಭು ಯೇಸು ಕ್ರಿಸ್ತರ ಎರಡು ರೀತಿಯಲ್ಲಿ ಪರಿಚಯ ಮಾಡ್ತಾರೆ. ಪರಿಚಯಿಸ್ತಾರೆ. ಮೊದಲನೇದಾಗಿ ಆಶ್ಚರ್ಯದ ಹಂತ. ಎರಡನೇದಾಗಿ ಮನುಷ್ಯ ಕುಮಾರನ ಹಂತ. ಎರಡು ಹಂತದಲ್ಲಿ ಅವರೇನು ಮಾಡ್ತಾರೆ? ಈ ಲೋಕಕ್ಕೆ ಪರಿಚಯಿಸ್ತಾರೆ. ಪ್ರಭು ಯೇಸು ಕ್ರಿಸ್ತರನ್ನ 2 ಹಂತದಲ್ಲಿ ಪರಿಚಯಿಸ್ತಾರೆ. 2 ಹಂತದಲ್ಲಿ ಏನು ಮಾಡ್ತಾರೆ? ಪರಿಚಯಿಸ್ತಾರೆ ಅಲ್ವಾ? ಈಗ ನಿಮ್ಮನ್ನ ಯಾರಾದ್ರೂ ಪರಿಚಯ ಮಾಡ್ಬೇಕಾದ್ರೆ ಇವರು ನಮ್ಮ ಬ್ರದರು, ಇವರು ನಮ್ಮ ಯಜಮಾನರು, ಅಥವಾ ಇವ್ರು ನಮ್ಮವರು, ಇವ್ರು ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಊರಿನವರು, ನಮ್ಮ ಸಹೋದರರು, ನಮ್ಮ ಬಂಧು ಬಳಗದವರು ಅಂತ ನಾವು ಪರಿಚಯಿಸ್ತೀವಿ ಅಲ್ವಾ? ಅದೇ ರೀತಿ ಸಂತ ಮಾರ್ಕರು ಪ್ರಭು ಯೇಸು ಕ್ರಿಸ್ತರನ್ನ ಈ ಲೋಕಕ್ಕೆ 2 ಹಂತದಲ್ಲಿ ಅವರು ಪರಿಚಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ 2 ಹಂತಗಳಲ್ಲಿ ಯಾವ ರೀತಿ ಅವರು ಪರಿಚಯ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಶ್ಚರ್ಯದ ಹಂತ. ಈ ಹಂತದಲ್ಲಿ ಯಾವ ರೀತಿ ಅವರು ತಮ್ಮ ಶುಭ ಸಂದೇಶದ ಮುಖಾಂತರ ಪರಿಚಯ ಮಾಡ್ತಾರೆ, ತಮ್ಮ ಶುಭ ಸಂದೇಶದಲ್ಲಿ ಯಾವ ರೀತಿ ಅವರು ಪರಿಚಯಿಸ್ತಾರೆ ಈ ಲೋಕಕ್ಕೆ ಯೇಸು ಸ್ವಾಮಿಯನ್ನು, ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಪವಾಡಗಳ ಬಗ್ಗೆ ನೆನ್ನೆ ನಾವು ತಿಳ್ಕೊಂಡು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಪವಾಡಗಳ ಬಗ್ಗೆ ನಾವು ತಿಳ್ಕೊಂಡು ಯೇಸು ಸ್ವಾಮಿಯ ಪವಾಡಗಳನ್ನು ನೋಡಿದಂಥ ವ್ಯಕ್ತಿಗಳು ಆಶ್ಚರ್ಯಚಕಿತರಾಗ್ತಾರೆ. ಮತ್ತು ದೆವ್ವಗಳ ಮೇಲಿನ ಅಧಿಕಾರ, ಯೇಸು ಸ್ವಾಮಿಯಂತಹ ವಿಭಿನ್ನ ಬೋಧನೆಗಳು, ಆಮೇಲೆ ಬಿರುಗಾಳಿಯನ್ನು ಅಡಗಿಸೋದು, ಸರೋವರದ ಅಲೆಗಳನ್ನು ಗದರಿಸೋದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇವೆಲ್ಲವನ್ನು ನೋಡಿದಾಗ ಜನರು ಏನು ಮಾಡ್ತಾರೆ ಅಂದರೆ ಆಶ್ಚರ್ಯಚಕಿತರಾಗ್ತಾರೆ. ಹೆಂಗಿದು ಸಾಧ್ಯ? ಇದು ಯಾವ ರೀತಿ ಸಾಧ್ಯ? ಪ್ರೈಸ್ ದಿ ಲಾರ್ಡ್. ಯಾವ ರೀತಿ ಸಾಧ್ಯ ಅನ್ನೋದನ್ನ ಇವ್ರೇನು ಮಾಡ್ತಾರೆ? ಸಂತ ಮಾರ್ಕರು ಹಂತ ಹಂತವಾಗಿ ಈ ಲೋಕಕ್ಕೆ ತಿಳಿಸ್ತಾ ಹೋಗ್ತಾರೆ. ನಾವು ಶುಭ ಸಂದೇಶನ ನಾವು ಅಂದ್ಕೊಂಡಿದ್ದೀವಿ, ಈ ನಮ್ಮ ಬೈಬಲ್ ಇದೆಯಲ್ಲ, ಈ ಬೈಬಲ್ಲು ನಾವು ಸಾಮಾನ್ಯವಾದ ಪುಸ್ತಕ ಅಂದ್ಕೊಂಡಿದ್ವಿ. ಕೆಲವು ಜನ ಸಾಮಾನ್ಯವಾದ ಪುಸ್ತಕ ಅಂದ್ಕೊಂಡಿದ್ದಾರೆ, ಕೆಲವು ಜನ ಇದೊಂದು ಸ್ಟೋರಿ ಕತೆ ಪುಸ್ತಕ ಅಂದ್ಕೊಂಡಿದ್ದಾರೆ, ಇನ್ನು ಕೆಲವು ಜನ ಇದರಲ್ಲಿ ಜೀವವುಳ್ಳ ವಾಕ್ಯ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಸತ್ಯ ಏನು ಅಂತ ಹೇಳಿದ್ರೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ತಮ್ಮ ಉಸಿರನ್ನೂದಿ ಉಂಟು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹೌದು ತಾನೆ?
ಮನುಷ್ಯನನ್ನ ಉಂಟು ಮಾಡ್ಬೇಕಾದ್ರೆ ದೇವರು ತಮ್ಮ ಉಸಿರೂದಿ ಮನುಷ್ಯನನ್ನ ಉಂಟು ಮಾಡ್ತಾರೆ. ಹಾಗೆ ಆ ಉಸಿರೂದಿರುವಂತಹ ವಾಕ್ಯಗಳು ಇದರಲ್ಲಿದೆ. ಆ ಉಸಿರನ್ನೇ ಪ್ರತಿದಿನ ನಮಗೆ ನೀಡ್ತಾ ಇದ್ದಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಆ ಉಸಿರನ್ನ ಆ ಉಸಿರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಉಸಿರು ನಮ್ಮ ಕೈ ಕೊಟ್ಟಿದ್ದಾರೆ. ಆ ಉಸಿರನ್ನ ಯಾರ್ಯಾರು ಅಂಗೀಕಾರ ಮಾಡ್ಕೊಳ್ತಾರೋ ಅವರೆಲ್ಲ ಪ್ರತಿದಿನ ಜೀವಿಸ್ತಾ ಹೋಗ್ತಾರೆ. ಆಮೇನ್. ಬದುಕೋದು ಬೇರೆ, ಜೀವಿಸೋದು ಬೇರೆ. ಅಂದ್ರೆ ಬೈಬಲ್ ರೀತಿಯಲ್ಲಿ ಬದುಕೋದು ಅಂತ ಹೇಳಿದ್ರೆ ಅದು ಲೋಕದ ಜೀವನ. ಜೀವಿಸೋದಂದ್ರೆ ಏನು? ನಿತ್ಯ ಜೀವನ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಬದುಕೋದು ಬೇರೆ. ಈಗ ನಾವೆಲ್ಲ ಬದುಕ್ತಾ ಇದೀವಿ ಅಲ್ವಾ? ನಾವೆಲ್ಲ ಬದುಕ್ತಾ ಇದ್ದೀವಿ. ಆದ್ರೆ ಜೀವಿಸೋದು ಬೇರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಎಲ್ಲೆಲ್ಲಿ ಯಾವ ವಾಕ್ಯದಲ್ಲಿ ಜನರು ಆಶ್ಚರ್ಯಚಕಿತರಾದರು, ಯಾವ ರೀತಿ ಆಶ್ಚರ್ಯಚಕಿತಪಡಿಸುವುದರ ಮುಖಾಂತರ ಪ್ರಭು ಯೇಸುವನ ಈ ಲೋಕಕ್ಕೆ ಮಾರ್ಕರು ಪರಿಚಯ ಮಾಡ್ತಾರೆ. ನೋಡೋಣ. ಮಾರ್ಕನು ಬರೆದ ಶುಭ ಸಂದೇಶ ಹಾಗೆಯೇ ಬರ್ಕೊಳ್ತಾ ಬನ್ನಿ. ಒಂದನೇದು ಮಾರ್ಕ 1ನೇ ಅಧ್ಯಾಯ ವಾಕ್ಯ 21 ಓದಿ. ಬಳಿಕ ಅವರೆಲ್ಲರೂ ಕಪೆರ್ನೌಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ ದಿನ ಬಂದ ಕೂಡಲೇ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಹೌದಲ್ವಾ? ಬೆರಗಾಗೋದಂದ್ರೆ ಹೆಂಗೆ? ಯಾವ ರೀತಿ ಬೆರಗಾಗ್ತಾರೆ? ಅಯ್ಯೋ, ಆಶ್ಚರ್ಯ ಪಡೋದು. ಇವ್ರು ಇಷ್ಟು ದಿನ ಏನ್ ಅನ್ಕೊಂಡಿರು? ಜೋಸಫನ್ ಮಗ ತಾನೆ ಅಲ್ವಾ? ಜೋಸೆಫನ ಮಗ ತಾನೆ. ಹೆಂಗೆ, ಹೇಗ್ ಸಾಧ್ಯ ಇದೆಲ್ಲ? ಜೋಸೆಫನ ಮಗ ಯಾವ ರೀತಿ ಸಾಧ್ಯ? ಹೌದಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟ್ ತಾನೆ? ಆಶ್ಚರ್ಯ ಒಂದು ರೀತಿ. ಯಾವ ರೀತಿ ಸಾಧ್ಯ? ಹೇಗೆ ಸಾಧ್ಯ ಇವೆಲ್ಲ? ಪ್ರೈಸ್ ದಿ ಲಾರ್ಡ್. ಹೇಗೆ ಸಾಧ್ಯ? ಆ ಒಂದು ವಾಕ್ಯವನ್ನ ನಾವು ಗಮನಿಸಬೇಕಾದ್ರೆ ಒಂದು ಆಶ್ಚರ್ಯಚಕಿತರಾಗಿ, ಅಂದ್ರೆ ಜನರು ಒಂದು ಆಶ್ಚರ್ಯವಾಗಿ ವ್ಯಕ್ತಿನ ನೋಡ್ತಾರೆ. ಈಗ ಕೆಲವು ಬಾರಿ ನಮ್ಮ ಕಡೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಏನಾಗುತ್ತೆ, ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಏನಾದರೂ ಒಂದು ಕೆಲಸ ಆಗೋಯ್ತು ಅಂತಾರೆ. ಆಗೋಯ್ತಾ? ಅಯ್ಯೋ, ಯಾವ ರೀತಿ ಆಯ್ತು? ಹೆಂಗಾಯ್ತು? ಅದಕ್ಕೊಂದು 100 ಪ್ರಶ್ನೆಗಳು ಕೇಳ್ತೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. 100 ಪ್ರಶ್ನೆ. ಒಂದು ರೀತಿ ಆಶ್ಚರ್ಯ. ಪ್ರಭು ಯೇಸು ಕ್ರಿಸ್ತರನ್ನ ಈ ರೀತಿಯಾಗಿ ಆಶ್ಚರ್ಯದ ಹಂತದಲ್ಲಿ ಸಂತ ಮಾರ್ಕರು ಈ ಲೋಕಕ್ಕೆ ಪರಿಚಯ ಮಾಡ್ತಾರೆ. ಎರಡನೆಯದಾಗಿ ನೋಡೋಣ. ಎರಡನೇದಾಗಿ ಮಾರ್ಕ 1ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದೋಣ. 27ನೇ ವಾಕ್ಯ. ಇದೇನು ಹೊಸ ಬೋಧನೆ? ಈತ ದೆವ್ವಗಳಿಗೆ ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ. ಅವು ಈತ ಹೇಳಿದ ಹಾಗೆ ಕೇಳುತ್ತವೆಯಲ್ಲ ಎಂದು ಪರಸ್ಪರ ಮಾತನಾಡಿಕೊಂಡರು. ದೆವ್ವಗಳು ಈತ ಹೇಳಿದ ಹಾಗೆ ಕೇಳುತ್ತವಲ್ಲ. ಅಲ್ವಾ? ಹೌದಾ? ಹೇಗಿರ್ಬೋದು ಹೇಳಿ ನೋಡೋಣ. ಒಂದು ದೆವ್ವಗಳು ಒಬ್ಬ ವ್ಯಕ್ತಿಯ ಮಾತನ್ನು ಕೇಳ್ತಾ ಇದೆ ಅಂದ್ರೆ ಹೆಂಗಿರ್ಬೋದು? ಆಶ್ಚರ್ಯ ಯಾವ ರೀತಿ ಇರ್ಬೋದು? ಪ್ರೈಸ್ ದಿ ಲಾರ್ಡ್. ಒಂದು ಆಶ್ಚರ್ಯನೇ ಬ್ರದರ್. ಯಾವ ರೀತಿ ಇರ್ಬೋದು? ಆಶ್ಚರ್ಯನೇ. ಅದು ಯಾವ ರೀತಿ ಇರ್ಬೋದು? ಯಾವ ರೀತಿ ಆಶ್ಚರ್ಯ ಇರ್ಬೋದು ಅಲ್ವಾ? ಯಾಕೆಂದ್ರೆ ಯಾರ ಮಾತನ್ನು ಕೇಳಲ್ಲ ಬ್ರದರ್. ಒಂದು ಅದು ಕೇಳ್ತದೆ. ಪ್ರೈಸ್ ದಿ ಲಾರ್ಡ್. ಸೈತಾನ
ಈತನ ಮಾತನ್ನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ದೇವ, ಜೋಸೆಫನ ಮಗನಿಗೆ ಇಷ್ಟೊಂದು ಅಧಿಕಾರ ಎಲ್ಲಿಂದ ಬಂತು? ಜೋಸೆಫನ ಮಗನಿಗೆ, ಬಡಗಿಯ ಮಗನಿಗೆ ಇಷ್ಟೊಂದು ಅಧಿಕಾರ ಎಲ್ಲಿಂದ ಬಂತು? ದೆವ್ವಗಳು ಕೂಡ ಭಯಪಟ್ಟು ಓಡ್ತಾ ಇದೆಯಲ್ಲ. ಅಲ್ಲಿ ಜನರು ಆಶ್ಚರ್ಯ ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಜನರು ಆಶ್ಚರ್ಯ ಪಡ್ತಾರೆ. ಮೂರನೇದಾಗಿ ಮಾರ್ಕ 2ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಎಲ್ಲರೂ ನೋಡುತ್ತಿದ್ದ ಹಾಗೆ ಅವನು ಎದ್ದು ನಿಂತನು, ತನ್ನ ಹಾಸಿಗೆಯನ್ನು ತಾನೇ ಎತ್ತಿಕೊಂಡು ಹೊರಟು ಹೋದನು. ನೆರೆದಿದ್ದ ಎಲ್ಲರೂ ಆಶ್ಚರ್ಯಚಕಿತರಾಗಿ, ಇಂಥ ಕಾರ್ಯವನ್ನು ನಾವು ನೋಡಿದ್ದೇ ಇಲ್ಲ ಎಂದು ದೇವರನ್ನು ಕೊಂಡಾಡಿದರು. ತನ್ನ ಹಾಸಿಗೆಯನ್ನು ತಾನೇ ಹೊತ್ತುಕೊಂಡು ಹೋದನು. ಮಾರ್ಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 12. ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬರ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿರೋಂಥ ವಿಷಯನೇ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯನೇ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ. ನೋಡಿ 9ನೇ ವಾಕ್ಯ 2:9 ನಾವು ನೋಡ್ಬೋದು. ಹೇಗೆ ಸಾಧ್ಯ? ಅದೇ 10ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಈತನಿಗೆ ಅಧಿಕಾರ ಕೊಟ್ಟದ್ದು ಯಾರು? ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗು ಅಂತ ಹೇಳಿದಾಗ ಆತ ಏನ್ ಮಾಡ್ದ? ಹಾಸಿಗೆನ ಎತ್ಕೊಂಡು, ಪಾರ್ಶ್ವವಾಯು ರೋಗಿ, ಪಾರ್ಶ್ವವಾಯು ಅಂದ್ರೇನು? ಕೈ ಇಲ್ಲ, ಸ್ವಾಧೀನ ಇಲ್ಲದೆ ಇರೋದು ಬ್ರದರ್. ಸ್ವಾಧೀನ ಇಲ್ಲದೆ ಇರುವಂಥದ್ದು. ಇವತ್ತು ಒಂದು ಕುಟುಂಬಕ್ಕೆ ನಾನು ಭೇಟಿ ಮಾಡಿದೆ. ಪಾರ್ಶ್ವವಾಯು ಈಗ ನನಗೆ ನೆನಪಾಯಿತು. ಮಧ್ಯಾಹ್ನ ಒಂದು ಕುಟುಂಬಕ್ಕೆ ದೇವರನ್ನು ಕರ್ಕೊಂಡೋದ್ರು. ಪಾರ್ಶ್ವವಾಯು ರೋಗಿಯನ್ನು ನೋಡಿದೆ. ಎದ್ದು ನಿಂತ್ಕೊಳ್ಳೋಕ್ಕೂ ಕಷ್ಟ, ಕುತ್ಕೊಳ್ಳೋಕ್ಕೂ ಕಷ್ಟ. ಕಾರಣ ಶರೀರ ಸ್ವಾಧೀನ ಇಲ್ಲ, ಬಲ ಇಲ್ಲ. ನಮಗೆ ದೇವರು ಬಲ ಕೊಟ್ಟಿದ್ದಾರೆ, ಆದರೆ ನಮಗೆ ತಲೆ ಇಲ್ಲ ಅಲ್ವಾ? ದೇವರು ಬಲ ಕೊಟ್ಟಿದ್ದಾರೆ, ಆದರೆ ತಲೆ ಇಲ್ಲ. ನಾವು ಅನ್ಕೊಂಡಿದ್ದೀವಿ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನನ್ನನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆಲ್ಲ ಗೊತ್ತಿದೆ, ಯಾರು ಏನು ನನಗೆ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿಲ್ದಿರೋದಾ? ಪ್ರೈಸ್ ದಿ ಲಾರ್ಡ್. ನನಗೆ ಗೊತ್ತಿಲ್ದಿರೋದ. ಸುಮಾರು ವರ್ಷಗಳ ಹಿಂದೆ ಒಂದು ಧ್ಯಾನ ಕೂಟಕ್ಕೆ ನಾನು ಹೋಗಿದ್ದೆ. ರಾತ್ರಿ ಅಲ್ಲೇ ತಂಗಿರಬೇಕಾಗಿತ್ತು. ಒಂದು 4 ದಿನ ತಂಗು ಧ್ಯಾನ ಕೂಟ. ಕೆಲವು ವ್ಯಕ್ತಿಗಳ ಜೊತೆಲಿ ಮಾತಾಡಬೇಕಾದ್ರೆ ಅವರು ಒಂದು ರೀತಿ ಏನು ಹೇಳ್ತಾರೆ, ಒಂದು ರೀತಿ ತಲೆ ಭಾರ ಅಂದರೆ ಎಡ್ವೈಟ್ ಹೇಳ್ತಾರಲ್ಲ, ಏನಂತ ಹೇಳ್ತಾರೆ ಎಡ್ವೈಟ್ ಅಂತಂದರೆ ನಾನು ಗ್ರೇಟು, ನಾನೇ ಗ್ರೇಟ್, ನನಗೆಲ್ಲ ಗೊತ್ತಿದೆ, ನಾನು ಬೋಧನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸ್ವಲ್ಪ ದಿನಗಳಾದ ಮೇಲೆ ಅದೇ ವ್ಯಕ್ತಿ ಯಾವ ವ್ಯಕ್ತಿಯನ್ನು ತಿರಸ್ಕಾರ ಮಾಡಿದನೋ ಅದೇ ವ್ಯಕ್ತಿಯ ಬಳಿಗೆ ಬಂದು ಬಹು ತಾಳ್ಮೆಯಿಂದ ತಲೆ ತಗ್ಗಿಸಿಕೊಂಡು ಆ ದಿನ ಈಗಿದ್ದಂಥ ವ್ಯಕ್ತಿ ಅವತ್ತು ಹೀಗೆ ನಿಂತುಕೊಳ್ಳುವಂತಹ ಒಂದು ಸನ್ನಿವೇಶ. ಮೇಲೆತ್ತುವುದು ಕೆಳಗಿಳಿಸುವುದು ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ.
ಹಾಗಾಗಿ ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಂಡಾಗ ತಕ್ಕ ಸಮಯದಲ್ಲಿ ದೇವರು ಅವರನ್ನ ಮೇಲಕ್ಕೆತ್ತುತ್ತಾರೆ. ಆಮೇನ್. ಹಾಗಾಗಿ ಇಲ್ಲಿ ಯೇಸು ಸ್ವಾಮಿ ನೋಡಿ, ಬಲಹೀನವಾಗಿದ್ದಂತಹ, ಬಲನೇ ಇಲ್ಲ ಶರೀರದಲ್ಲಿ, ನಡೆಯಕ್ಕೆ ಆಗದಿರೋಂಥ ವ್ಯಕ್ತಿ ಯೇಸು ಸ್ವಾಮಿ ಇರುವಂಥ ಜಾಗಕ್ಕೆ ಚಾವಣಿಯನ್ನು ತೆಗೆದು ಹಗ್ಗದ ಮುಖಾಂತರ ಯೇಸು ಸ್ವಾಮಿ ಮುಂದೆ ಮಲಗಿದಂಥ ವ್ಯಕ್ತಿ. ಯೇಸು ಸ್ವಾಮಿ ಹೇಳಿದ ಒಂದೇ ಒಂದು ನುಡಿಗೆ, ನಿನ್ನ ಹಾಸಿಗೆಯನ್ನೆತ್ತುಕೊಂಡು ನಡೆ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಅಂತ ಹೇಳಿದಾಗ ಆತ ನೋಡಿ 12ನೇ ವಾಕ್ಯ, ಎಲ್ಲರೂ ನೋಡುತ್ತಿದ್ದ ಹಾಗೆ ಆತನು ಎದ್ದು ನಿಂತನು, ತನ್ನ ಹಾಸಿಗೆಯನ್ನು ತಾನೇ ಎತ್ತುಕೊಂಡು ಹೊರಟು ಹೋದನು. ನೆರೆದಿದ್ದ ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಆ ಪದಗಳನ್ನು ಬಳಸೋದು ನೋಡಿ, ಸಂತ ಮಾರ್ಕರು ಯಾವ ರೀತಿಯಾಗಿ ಆ ಪದಗಳನ್ನು ಬಳಸುತ್ತಾ ಪ್ರಭುವನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಲೋಕಕ್ಕಲ್ಲ, ನಮಗೆ ಪರಿಚಯಿಸ್ತಾ ಇದ್ದಾರೆ. ಈಗ ಆ ವಾಕ್ಯ ಓದಬೇಕಾದ್ರೆ ನಮಗೆ ಏನಾಗುತ್ತೆ? ಪ್ರೈಸ್ ದಿ ಲಾರ್ಡ್, ವಿಶ್ವಾಸ ಹೆಚ್ಚಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗುತ್ತೆ, ನಂತರ ವಿಶ್ವಾಸ ಹೆಚ್ಚಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಓಕೆ. ನಾಲ್ಕನೇದು ಮಾರ್ಕನ ಬರೆದ ಶುಭ ಸಂದೇಶ, ಮಾರ್ಕ 4ನೇ ಅಧ್ಯಾಯ ವಾಕ್ಯ 41. ಸರೋವರಕ್ಕೂ ಗಾಳಿಗೂ ಏನು ಓದಿ? ಶಿಷ್ಯರಾದರೂ ಭಯಭ್ರಾಂತರಾಗಿ, ಗಾಳಿಯು ಸರೋವರವು ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ತಮ್ಮೊಳಗೆ ಮಾತಾಡಿಕೊಂಡರು. ಇವರು ಹೇಳಿದ ಹಾಗೆ ಕೇಳುತ್ತದೆ. ಇವರು ಹೇಳಿದ ಹಾಗೆ ಕೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಇವರು ಹೇಳಿದ ಹಾಗೆ ಕೇಳುತ್ತದೆ ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅಲ್ವಾ? ಕರೆಕ್ಟಾ? ಇದ್ದೀರಾ? ಆಕ್ಟಿವ್ ಆಗಿದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ಓಕೆ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು, ಯಾಕೆಂದ್ರೆ ಅವರು ನಿಮ್ಮ ಮಕ್ಕಳು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ. ಒಂದು ನಾಯಿ ಸಾಕ್ತಾ ಇದ್ದೀರಾ, ಸಾಕ್ತೀರಾ. ನಾಯಿ ನೀವು ಹೇಳಿದಾಗೆ ಕೇಳುತ್ತೆ, ಹೌದಾ? ಹೌದು ಅನ್ಲಿಕ್ಕೆ ಇಷ್ಟೊತ್ತು ಬೇಕಾ? ಓಕೆ. ಒಂದು ಬೆಕ್ಕು ಸಾಕ್ತೀರಾ, ಬೆಕ್ಕು ಸಾಕಿದಾಗ ಅದು ನಿಮ್ಮ ಮಾತು ಕೇಳುತ್ತೆ ಅಲ್ವಾ? ಹಾಗಾದ್ರೆ ಒಂದು ಸರೋವರ, ಒಂದು ಗಾಳಿ ಇವ್ರ ಮಾತು ಕೇಳ್ತಾ ಇದೆ ಅಂದ್ರೆ ಹಾಗಾದ್ರೆ ಇವ್ರು ಯಾರು? ಆಮೇನ್. ಅರ್ಥ ಆಗ್ತಾ ಇದೆಯಾ ನಿಮ್ಗೀಗ? ಅರ್ಥ ಆಯ್ತಾ? ಸರೋವರ, ಒಂದು ದೊಡ್ಡ ಸಮುದ್ರ ಹಾಗೂ ಗಾಳಿ ಇವ್ರ ಮಾತು ಕೇಳ್ತಾ ಇದೆ ಅಂದ್ರೆ ಹಾಗಾದ್ರೆ ಇವ್ರು ಯಾರು? ಅದನ್ನ ಉಂಟು ಮಾಡಿದವರಾಗಿದ್ರೆ ಮಾತ್ರ, ಅದರ ಮಾಲೀಕರಾಗಿದ್ರೆ ಮಾತ್ರ ಹೇಳಿದ ಮಾತು ಕೇಳುತ್ತೆ, ಇಲ್ಲಾಂದ್ರೆ ಕೇಳಲ್ಲ. ಕರೆಕ್ಟಾ? ಹಾಗಾಗಿ ಶಿಷ್ಯರು ಏನ್ ಮಾಡ್ತಾರೆ, ಯಾರಿರ್ಬೋದು ಇವರು? ಈ ಪಾಯಿಂಟ್ ನೀವು ಗಮನದಲ್ಲಿಟ್ಕೊಳ್ಳಿ. ಇದು ಮುಂದಿನ ತರಗತಿಯಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಬೇಕಾಗುತ್ತೆ. ಗಾಳಿಯನ್ನ, ಸರೋವರ ಹಾಗೂ ಗಾಳಿ ಇವರು ಹೇಳಿದಾಗೆ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇವ್ರು ಯಾರು ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ನಾವು ಸ್ವಲ್ಪ ವಿವರಣೆಯಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ದೇವರು ಯಾರು? ತಂದೆ, ಮಗ, ಪವಿತ್ರಾತ್ಮ. ಇದ್ರ ಬಗ್ಗೆ ನಾವೊಂದು ಕ್ಲಾಸ್ ತಗೊಳ್ಳೋಣ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಈ ಒಂದು ಜಾಗವನ್ನು ಮಾರ್ಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 41ನೇ ವಾಕ್ಯ ಗಮನದಲ್ಲಿಟ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಐದನೇದು ಮಾರ್ಕನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 20. 5ನೇ ಅಧ್ಯಾಯ ವಾಕ್ಯ 20 ಓದಿ.
ಮಾರ್ಕ ಅಂತೆಯೇ 5:20. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಮಹದುಪಕಾರವನ್ನು ದೆಕಪೋಲಿ ಎಂಬ ನಾಡಿನಲ್ಲಿ ಪ್ರಕಟಿಸಿದನು. ಕೇಳಿದವರೆಲ್ಲರೂ ಆಶ್ಚರ್ಯಚಕಿತರಾದರು. ಯಾರು ಹೋಗಿ ಹೇಳಿದ್ದು? ಹೋಗಿ ಹೇಳಿದ್ಯಾರು? ದೆವ್ವ. ಎಷ್ಟು ದೆವ್ವ ಇದು? ದೆವ್ವದಿಂದ ಬಿಡುಗಡೆ ಆದವನು ಎಷ್ಟು? ಒಂದು ದೇವನ 9ನೇ ವಾಕ್ಯ ನೋಡಿ. 9ನೇ ವಾಕ್ಯ ನೋಡಿ. ಗಣ ಅಲ್ವಾ? ನಿನ್ನ ಹೆಸರೇನು ಎಂದು ಹೇಳಿದವನನ್ನು ಕೇಳಲು ನನ್ನ ಹೆಸರು ಗಣ, ಏಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದನು. ಬಹುಮಂದಿ ಇದ್ದೇವೆ, ನಾವು ಗಣ. ಅಬ್ಬಾ, ಒಂದು ದೆವ್ವ ಹಿಡಿದ್ರೆ ಬಿಟ್ಟು ಹೋದ್ರೇನೆ ಜನಗಳು ಬೆಚ್ಚಿ ಬೀಳ್ತಾರೆ ಅಲ್ವಾ? ಇದ್ದೀರಾ? ಹೌದು ಬ್ರದರ್. ದೆವ್ವ ಪೀಡಿತನ ಪ್ರಚಾರ. ಆ ವ್ಯಕ್ತಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಮುಟ್ಟಿದ್ರ? ಇಲ್ಲ ಬ್ರದರ್. ಯೇಸು ಸ್ವಾಮಿ ಎದುರು ನೋಡ್ತಿದ್ದಂಗೆ ಬಿದ್ದೋದ ಬ್ರದರ್. ಸಮಾಧಿಯ ಗುಹೆ ಕಡೆಗೆ ಓಡೋಗ್ಬಿಟ್ನಾ? ಇದ್ಯಾವ್ದು ಸಿಸ್ಟರ್ ಹೊಸದಾಗಿ? ಬ್ರದರ್ ಎದುರ್ಕೊಂಡು ಕಾಲಿಗೆ ಬೀಳ್ತದೆ ಬ್ರದರ್. ರಾಣಿ ಸಿಸ್ಟರ್, ಇದ್ಯಾವ್ದು ಹೊಸ? ಬ್ರದರ್, ನೀವು ನನ್ನಿಂದ ವಿನಾಶ ಮಾಡಕ್ ಬಂದ್ರೆ, ಆದ್ರೆ ನಾವು ಈ ಹಂದಿ ಒಳಗಡೆ ಹೋಗ್ಬೇಕಂತ ನನ್ನ ಆಸೆ ಐತೆ. ನನ್ನ ಹಂದಿ ಒಳಗಡೆ ಹೋಗ್ತಾರ, ನಮ್ಗೆ ಒಂದು ಕೃಪೆ ಕೊಡ್ರಿ ಅಂತ ಕೇಳ್ಕೊಂತಾರೆ ಬ್ರದರ್ ಅವರು. ಓಕೆ, ಫೈನ್. ಇದು ಏನ್ ಮಾಡೋಣ ನಾವು? ಏನು ಸೇರಿಸ್ಕೊಳ್ಳೋದು ಬೇಡ ಅಲ್ವಾ? ಅದೊಂದು ಪಾಪ ಆಗ್ಬಿಡುತ್ತೆ. ಓದೇ ಬಿಡೋಣ. 6ನೇ ವಾಕ್ಯದಿಂದ ಓದ್ತಾ ಬನ್ನಿ. ವಿಮಲಾ ಸಿಸ್ಟರ್, 6ನೇ ವಾಕ್ಯದಿಂದ ಓದ್ತಾ ಬನ್ನಿ. ದೂರದಲ್ಲಿ ಬರುತ್ತಿದ್ದ ಯೇಸು ಸ್ವಾಮಿಯನ್ನು ಕಂಡು ಅವನು ಓಡಿ ಬಂದು ಅವರಿಗೆ ಸಾಷ್ಟಾಂಗವೆರಗಿ, ಸ್ವಾಮಿ ಯೇಸುವೆ, ಪರಮೋನ್ನತ ದೇವರ ಪುತ್ರರೇ, ನಿಮಗೇಕೆ ನನ್ನ ಗುಡಲಿ? ದೇವರಾಣೆ, ನನ್ನನ್ನು ಪೀಡಿಸಬೇಡಿ, ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಬ್ಬರಿಸಿದನು. ಕಾರಣ ಅವನನ್ನು ಬಿಟ್ಟು ತೊಲಗಬೇಕೆಂದು ಯೇಸು ದೇವಕ್ಕೆ ಈ ಮಾಡಿದನು. ನನ್ನ ಹೆಸರು ಗಣ, ಏಕೆಂದರೆ ನಾವು ಬಹು ಎಂದನು. ಅಲ್ಲದೆ ನಮ್ಮನ್ನು ಆ ಪ್ರಾಂತ್ಯದಿಂದ ಹೊರಗಟ್ಟಬೇಡಿ, ಬಹಳವಾಗಿ ಬೇಡಿಕೊಂಡನು. ಸಮೀಪದಲ್ಲಿ ಓಕೆ, ಫೈನ್. ಓಕೆ. ವಿಮಲಾ ಸಿಸ್ಟರ್ ಇರಿ. 12ನೇ ವಾಕ್ಯದಿಂದ ಓದಿ ರಾಣಿ ಸಿಸ್ಟರ್. 11ರಿಂದ ಓದಿ. 11ರಿಂದ. ಸಮೀಪದಲ್ಲಿಯೇ ಹಂದಿಗಳ ದೊಡ್ಡ ಹಿಂಡೊಂದು ಬೆಟ್ಟದ ತಪ್ಪಲಲ್ಲಿ ಮೇಯುತ್ತಿತ್ತು. ಆ ದೆವ್ವಗಳು ನಾವು ಆ ಹಂದಿಯೊಳಗೆ ಸೇರಿಕೊಳ್ಳುವಂತೆ ನಮ್ಮನ್ನು ಕಳುಹಿಸಿಕೊಡಿ ಎಂದು ಯೇಸುವನ್ನು ಬೇಡಿಕೊಂಡವು. ಅವರು ಹಾಗೆಯೇ ಅಪ್ಪಣೆ ಮಾಡಿದರು. ಕೂಡಲೇ ದೆವ್ವಗಳು ಆ ವ್ಯಕ್ತಿಯಿಂದ ಹೊರಬಂದು ಹಂದಿಗಳೊಳಗೆ ಹೊಕ್ಕವು. ಇದರ ಪರಿಣಾಮವಾಗಿ 2,000 ಹಂದಿಗಳಿದ್ದ ಆ ಹಿಂಡು ಬೆಟ್ಟದ ಕಡಿದಾದ ಬದಿಯಿಂದ ಸರೋವರದತ್ತ ಧಾವಿಸಿ ಅದರಲ್ಲಿ ಬಿದ್ದು ಮುಳುಗಿ ಹೋಯಿತು. ಓಕೆ, ಇಲ್ಲೆಲ್ಲ ಏನಾಯ್ತು? ಈಗ ಗುಹೆ ಒಳಗಡೆ ಹೋಯ್ತಾ ರಾಣಿ ಸಿಸ್ಟರ್? ಯೇಸು ಸ್ವಾಮಿ ಕಾಲಿಗೆ ಬಿದ್ದಿ ಅವರು ಇದು ಬೇಡಿಕೊಂಡು ಆಮೇಲೆ ಇದು ಹಂದಿಗಳಿಗೆ ಹೋಗಿ ಸರೋವರಕ್ಕೆ ಬಿದ್ದೋದ್ವಿ ಬ್ರದರ್. ಮತ್ತೆ ಹೆಂಗೆ ಅದು ಗುಹೆ ಒಳಗಡೆ ಹೋಗಿ ಸೇರ್ಕೊಂತ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ಈ ರೀತಿಯಾಗಿ ಜೀವಿಸ್ತಾ ಇದ್ದಂಥ ವ್ಯಕ್ತಿ ಬಿಡುಗಡೆ ಆಗ್ತಾನೆ. ಬಿಡುಗಡೆ ಆಗಿ ಅವ್ನಿಗೆ ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಯಾರಿಗೂ ಈ ವಿಷಯ ಹೇಳಬಾರ್ದು, ಯಾರಿಗೂ ಈ ವಿಷಯ ನೀನು ಹೇಳಬಾರ್ದು ಅಂತ ಹೇಳ್ತಾರೆ. ಆದರೆ ಇವ್ರೇನು ಮಾಡ್ತಾರೆ? ಜನರು ಅಲ್ಲಿ ಹಂದಿ ಮೇಯಿಸ್ತಾ ಇದ್ದಂಥವ್ರು ಏನು ಮಾಡ್ತಾರೆ? ಜನರಿಗೆ ಬಳಿಗೆ ಓಡಿ ಹೋಗಿ ಎಲ್ಲ ವಿಷಯವನ್ನು ತಿಳಿಸ್ತಾರೆ.
ಎಲ್ಲ ವಿಷಯ ತಿಳಿಸ್ತಾರೆ. ಆದರೆ ಇವನು ದೆವ್ವ ಪೀಡಿತ ಏನು ಮಾಡ್ತಾನೆ? ದೆವ್ವ ಗಣದಿಂದ ಪೀಡಿತನಾಗಿದ್ದವನು ಈಗ ಬಟ್ಟೆಯನ್ನು ತೊಟ್ಟುಕೊಂಡು ಸ್ವಸ್ಥ ಬುದ್ಧಿ ಉಳ್ಳವನಾಗಿ ಕುಳಿತಿರುವುದನ್ನು ಕಂಡು ಅವರೆಲ್ಲರೂ ಗಾಬರಿಗೊಂಡರು. ನೋಡಿ, ಸಂತ ಮಾರ್ಕರು ನೇರವಾಗಿ ಕಣ್ಣಲ್ಲಿ ನೋಡಿರೋ ಥರನೇ ಬರೀತಾರೆ. ನೋಡಿ, ಪವಿತ್ರಾತ್ಮರು ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂತ. ಇದು 2024 ವರ್ಷಗಳ ಹಿಂದೆ ಬರೆದಂಥದ್ದು. ಇವತ್ತು ನಾವು ಓದಬೇಕಾದ್ರೆ ಅದು ನಮ್ಮ ಕಣ್ಣು ಮುಂದೆ ನಡೆಯುವ ರೀತಿಯಲ್ಲಿ ಅದು ಭಾಸವಾಗುತ್ತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಮ್ಮ ಕಣ್ಣು ಮುಂದೆ ನಡೀತಾ ಇರುವ ರೀತಿಯಲ್ಲಿ ಅದು ಯಾರಿಗೆ ಆ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಆ ವಾಕ್ಯಗಳನ್ನು ಸ್ವೀಕಾರ ಮಾಡ್ಕೊಳ್ತಾರೋ, ಅನುಭವಿಸ್ತಾರೋ ಅಂಥವ್ರಿಗೆ ಮಾತ್ರ ಅದಾಗೋದು. ಅಂಥವ್ರಿಗೆ ಮಾತ್ರ ಆ ಒಂದು ಅನುಭವ ಆಗುತ್ತೆ, ಬೇರೆಯವ್ರಿಗೆಲ್ಲ ಆಗಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಓದೋರಿಗೆ, ಕಾಟಾಚಾರಕ್ಕೆ ಕೇಳಿಸ್ಕೊಳ್ಳೋರಿಗೆ ಆ ಒಂದು ಅನುಭವ ಆಗಲ್ಲ. ಯಾವತ್ತೂ ಅಷ್ಟೇ ದೇವರ ವಾಕ್ಯವನ್ನು, ದೇವರ ವಾಕ್ಯದೊಂದಿಗೆ ನಾವು ವಿಲೀನವಾಗಬೇಕು. ವಿಲೀನ ಅಂದ್ರೆ ಏನು? ವಿಲೀನ ಅದ್ರ ಜೊತೆ ಬ್ರದರ್ ಅದರ ಜೊತೆಯಲ್ಲಿ ನಾವು ಸೇರ್ಕೊಳ್ಬೇಕು. ಓದಬೇಕಾದ್ರೆ ಅದರ ಜೊತೆಯಲ್ಲಿ ನಾವು ಸೇರ್ಕೊಳ್ಬೇಕು. ಯಾವ ರೀತಿ ಹಾಲು ಜೇನು ಸೇರುತ್ತೋ ಅದೇ ರೀತಿಯಾಗಿ ನಾವು ಸೇರ್ಕೊಳ್ಬೇಕು. ವಾಕ್ಯದೊಂದಿಗೆ ಸೇರಿಕೊಂಡಾಗ ಅದರ ರುಚಿನೇ ಬೇರೆ ಇರುತ್ತೆ. ಇಲ್ಲ ಅಂತಂದರೆ ಬರೀ ಕಾಟಾಚಾರಕ್ಕೆ ನಾವು ಓದ್ಕೊಂಡು ಹೋಗ್ಬೇಕಷ್ಟೇ. ಬೈಬಲ್ ಪ್ರಭುವಿನ ಉಸಿರಿಂದ ತುಂಬಿರುವಂಥ ಗ್ರಂಥ. ಆಮೇನ್. ಪ್ರಭುವಿನ ಉಸಿರಿನಿಂದ ಒಂದೊಂದು ವಾಕ್ಯದಲ್ಲೂ ಜೀವ ಇದೆ. ಜೀವ ಇದೆ ಅಂದ್ರೆ ಏನು? ಜೀವ ಇರುವ ವ್ಯಕ್ತಿ ಏನ್ ಮಾಡ್ತಾನೆ? ಜೀವಿಸ್ತಾನೆ ಬ್ರದರ್, ಉಸಿರಾಡ್ತಾನೆ. ಅರ್ಥ ಆಯ್ತಾ? ಹೌದು ಅರ್ಥ ಆಯ್ತು ಹೌದು brother. ಬ್ರದರ್. ಜೀವ ಇರುವ ವ್ಯಕ್ತಿ ಉಸಿರಾಡ್ತಾನೆ ಅಲ್ವಾ? ಅಂದ್ರೆ ಈ ವಾಕ್ಯದಲ್ಲಿ ಸಂತ ಪೌಲರು ಹೇಳ್ತಾರೆ, ದೇವರ ಜೀವವುಳ್ಳ ವಾಕ್ಯ. ಈ ವಾಕ್ಯದಲ್ಲಿ ಜೀವ ಇದೆ ಅಂತ ಹೇಳ್ತಾರೆ. ಜೀವ ಇದೆ ಅಂದ್ರೆ ಅರ್ಥ ಏನು? ಅದರಲ್ಲಿ ಉಸಿರಿದೆ ಅಂತ ಅರ್ಥ. ಇದರಲ್ಲಿ ಉಸಿರಿದೆ. ಆ ಉಸಿರೊಂದಿಗೆ ನಾವು ಬೆರೆತಾಗ ಅದರ ರುಚಿನೇ ಬೇರೆ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಗಣಗಳಿಂದ ತುಂಬಿರುವಂಥ ವ್ಯಕ್ತಿ ಇವತ್ತು ಈ ಕ್ಷಣ ಸಡನ್ ಆಗಿ ಎದ್ದು ನಿಮ್ಮ ಕಣ್ಮುಂದೆ ಬಂದಾಗ ನೀವೇನು ಮಾಡ್ತೀರಾ? ಅಯ್ಯೋ ದೇವ್ರೆ, ಇವನು ಹೇಗೆ ಸಾಧ್ಯ? ಹೇಗೆ ಬರ್ಲಿಕ್ಕೆ ಸಾಧ್ಯ? ಆಶ್ಚರ್ಯವಾಗಿ ಜನರು ಏನು ಮಾಡಿದ್ರು? ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಆಶ್ಚರ್ಯ ಆಯ್ತು. ಅಲ್ಲಿದ್ದಂಥ ಜನರಿಗೆಲ್ಲ ಆಶ್ಚರ್ಯ ಆಯ್ತು. ಅರ್ಥ ಆಯ್ತಾ? ಅರ್ಥ ಆಯ್ತು brother. ಓಕೆ. ಇನ್ನೊಂದಿದೆ. ಆರನೇದು ಮಾರ್ಕನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 37 ಓದೋಣ. 5:37. ಅನಂತರ ಪೇತ್ರ, ಯಾಕೋಬ ಹಾಗೂ ಅವನ ಸಹೋದರ ಯೋವಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯೀರನ ಮನೆಯನ್ನು ತಲುಪಿದರು. ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾಯೀರನ ಮಗಳಿಗೆ ಏನಾಗಿತ್ತು? ಆಕೆ ಸತ್ತೋಗಿದ್ರು ಬ್ರದರ್. ಆಕೆಗೆ ಜೀವದಾನ ಮಾಡಿದ್ರು. ಯಾಯೀರನ ಮಗಳಿಗೆ ಜೀವದಾನ. ರಾಣಿ ಸಿಸ್ಟರ್, ಯೋಚನೆ ಮಾಡ್ಕೊಳ್ಳಿ. ಗಣಗಳಿಂದ ತುಂಬಿದಂಥ ದೆವ್ವ ಹಂದಿಯೊಳಕ್ಕೆ ಹೊಕ್ಕಿ ನಂತರ ಸಮುದ್ರಕ್ಕೆ ಬಿದ್ದು ಸರೋವರಕ್ಕೆ ಹೋಗಿ ಸತ್ತೋಯ್ತು ಬ್ರದರ್. ಗುಹೆ ಒಳಗಡೆ ಹೋಗ್ಲಿಲ್ಲ. ಯಾರಿಗಾದ್ರೂ ಹೇಳ್ಬಿಟ್ಟಿರ ಆಮೇಲೆ ಹಂಗೆ ಹೋಗ್ಬಿಟ್ಟು? ಅರ್ಥ ಆಯ್ತಾ? ಇಲ್ಲ ಬ್ರದರ್. ಅರ್ಥ ಆಯ್ತು ಬ್ರದರ್. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಯಾಯೀರನ ಮಗಳು ಏನಾಗಿತ್ತು? ಯಾಯೀರನ ಮಗಳು ಸತ್ತೋಗಿದ್ಲು ಅಲ್ವಾ? ಆಕೆ ಸತ್ತೋಗಿದ್ದು ಬ್ರದರ್. ಆಕೆಗೆ ಜೀವದಾನ ಮಾಡಿದ್ರು. ಆಕೆ ಮರಣ ಹೊಂದಿದ್ಲು. ಪ್ರೈಸ್ ದಿ ಲಾರ್ಡ್. ಸಾಕ್ಷಿಯಾಗಿ ಯಾರನ್ನ ಇಟ್ಕೊಂಡು ಹೋಗಿದ್ರು? ಪೇತ್ರ, ಯಾಕೋಬ ಹಾಗೂ ಯೋಹಾನ ಅಲ್ವಾ? ಯಾಯೀರನ ಮಗಳಿಗೆ ಜೀವ ಕೊಟ್ಟರು. ಯಾವ ರೀತಿ ಜೀವ ಕೊಟ್ಟರು?
ಯಾವ ರೀತಿ ಮಗಳೇ ನಾನು ಕೈ ಹಿಡಿದು ಹೇಳ್ತಿದ್ದೇನೆ ಎದ್ದೇಳು ಎಂದರು. ಸತ್ತಿಲ್ಲ, ನಿದ್ರೆ ಮಾಡ್ತಾ ಇದ್ದಾಳೆ. ಏನಂತ ಹೇಳಿದ್ರು? ಕಲಿತಾಕೊಂಬಂತ ಹಾ ಮಗಳೇ ನಿನಗೆ ಹೇಳ್ತಿದ್ದೇನೆ ಎದ್ದೇಳು ಎಂದ್ರು. ಅಲ್ವಾ? ಎದ್ದೇಳು ಹೌದು. ಎದ್ದೇಳು ಅಂತ ಹೇಳಲಿಕ್ಕೆ ಅವ್ರು ಯಾರು ಹಾಗಾದ್ರೆ? ಎದ್ದೇಳು. ಈಗ ಸರೋವರ ಹೇಳದ್ ಮಾತು ಅವರೇ ಕೇಳ್ತಾ ಇದೆ. ಜೀವ ಕೊಟ್ಟವರಲ್ವಾ ಬ್ರದರ್? ಗಾಳಿ ಬ್ರದರ್. ಆ ಅವರೇ ಜೀವ ಕೊಟ್ಟವರು. ಅವರ ಉಸಿರು. ಜೀವದ ಮಾಲೀಕ. ಆಮೇನ್ ಕರೆಕ್ಟಾ? ಪ್ರೈಸ್ ಅಲ್ಲ. ಹೌದು. ಜೀವದ ಮಾಲೀಕ, ಜೀವ ಕೊಟ್ಟವರು, ಉಂಟು ಮಾಡಿದವರು. ಆಮೇನ್. ಯಾರು? ಪ್ರಭು ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು. ಜೀವ ತೆಗೆಯೋದು, ಜೀವ ಕೊಡೋದು ಯಾರ ಕೈಯಲ್ಲಿದೆ? ಪ್ರಭು ಯೇಸು ಕ್ರಿಸ್ತರ ಕೈಯಲ್ಲಿದೆ. ಒಂದು ಸಾಮುವೇಲ 2ನೇ ಅಧ್ಯಾಯ ವಾಕ್ಯ 6 ಓದೋಣ. 1 ಸಾಮುವೇಲ 2ನೇ ಅಧ್ಯಾಯ 6ನೇ ವಾಕ್ಯ. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನೇ, ಪಾತಾಳಕ್ಕಿಳಿಸುವವನು ಮೇಲೆ ಕೆಳೆದುಕೊಳ್ಳುವವನು ಆತನೇ. ಪ್ರೈಸ್ ದಿ ಲಾರ್ಡ್. 2ನೇ ಅಧ್ಯಾಯ 6ನೇ ವಾಕ್ಯ. ಜೀವ ಕೊಡೋದು, ಜೀವ ತೆಗೆಯೋದು ಯಾರು? ಪ್ರಭು ಯೇಸು ಕ್ರಿಸ್ತ. ದೇವರೇ, ಪ್ರಭು ಯೇಸು ಕ್ರಿಸ್ತರೇ. ಆಮೆನ್. ಪ್ರಭು ಯೇಸು ಕ್ರಿಸ್ತರು ಅಲ್ವಾ? ಇದೆಯಾ? ಹೌದು ಬ್ರದರ್. ಹೌದು ಬ್ರದರ್. ಮಗಳೇನಿಗೆ ಹೇಳುತ್ತಿದ್ದೇನೆ ಎದ್ದೇಳು. ಮುಗೀತು ಮ್ಯಾಟ್ರು. ಎದ್ದು ಆಕೆ ಏನ್ ಮಾಡಲಂತೆ? 42ನೇ ವಾಕ್ಯ ಓದಿ. 5:42 ಮಾರ್ಕ 5:42. ಅವಳು ತಟ್ಟನೆ ಎದ್ದು ನಡೆದಾಡಿದಳು. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಸಾಕು 42 ಅಂದ್ರೆ 42 ಓದ್ಬೇಕು. ಉಳಿದುದು ಅರ್ಥನೇ ಬೇರೆ. 42 ಬ್ರದರ್ ಓದಿದ್ದು. 42 ಅಂದ್ರೆ 42. ಎಸ್, ಕರೆಕ್ಟ್ 42 ಅಂದ್ರೆ 42. ಅಲ್ಲೇನಾಯ್ತು? ಆಕೆ ಇದ್ದು ನಡೆದಾಡ್ತಿದ್ಲು, ಕುಣಿದಾಡ್ತಿದ್ಲು. ಹೇಗಿರ್ಬೋದು ಅಲ್ವಾ? ಆಶ್ಚರ್ಯ. ಹೌದು ಬ್ರದರ್, ಆಶ್ಚರ್ಯ. ನೋಡಿದವ್ರಿಗೆ ಹೇಗಿರ್ಬೋದು? ಆಶ್ಚರ್ಯ ಭರಿತರಾಗಿದೆ. ಸತ್ತೋಗಿದ್ ಮಗಳು ಎದ್ದು ಓಡ್ತಾ ಇದ್ದಾಳಲ್ಲ ಅಂತ. ಎಷ್ಟು ವರ್ಷ ವಯಸ್ಸು ಆಕೆಗೆ? 12 ವರ್ಷ ವಯಸ್ಸು. 12. ಪ್ರೈಸ್ ದಿ ಲಾರ್ಡ್. ಆ ದಿನಗಳಲ್ಲಿ ಎಷ್ಟು ವರ್ಷ ಬದುಕ್ತಾ ಇದ್ರು ಜನರು? ತುಂಬಾ ವರ್ಷ ಬದುಕ್ತಾ ಇದ್ರು ಬ್ರದರ್. 120, 110, 90. ಎಲ್ಲರೂ ಒಟ್ಟಿಗೆ ಮಾತಾಡ್ತೀರಾ? ಎಲ್ಲರೂ ಒಟ್ಟಿಗೆ ಮಾತಾಡಿದ್ರೆ ಏನು ಕೇಳಿಸಲ್ಲ ಅಲ್ವಾ? 120, 110, 20, 30 ವರ್ಷ ಈಗ ಈ ದಿನಗಳಲ್ಲಿ ಎಷ್ಟು ಬದುಕ್ತಾ ಇದಾರೆ? 40, 30 ಅಲ್ವಾ? ಬ್ರದರ್. ಆ ದಿನಗಳಲ್ಲಿ 12 ವರ್ಷದ ಮರಣ ಹೊಂದಿದಾಳಂತಂದ್ರೆ ಅದೊಂದು ಆಶ್ಚರ್ಯ. ಈ ದಿನದಲ್ಲಿ ಅದು ಸರ್ವಸಾಮಾನ್ಯ ಅಲ್ವಾ? ಹೌದು ಬ್ರದರ್. ಈಗ ವಯಸ್ಸು ಇಲ್ಲ ಬ್ರದರ್ ಸಾವಿಗೆ. 12 ವರ್ಷದ ಮಗಳು ಮರಣ ಹೊಂದಿದಾಗ, ಯಾರಿನ ಮಗಳು ಮರಣ ಹೊಂದಿದಾಗ ಯೇಸು ಸ್ವಾಮಿ ಆಕೆನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ, ದೇವಾಲಯ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಲಿಲ್ಲ. ಬದಲಾಗಿ ಅವರು ಒಂದೇ ಒಂದು ಮಾತನ್ನು ನುಡಿದ್ರು, ಮಗಳೇ ಹೇಳುತ್ತಿದ್ದೇನೆ ನಿನಗೆ ಎದ್ದೇಳು. ಆಕೆ ಎದ್ದು ನಡೆದಳು. ಸರೋವರ ಹೇಳಿದ ಮಾತು ಕೇಳ್ತು, ಗಾಳಿ ಹೇಳಿದ ಮಾತು ಕೇಳ್ತು. ದೆವ್ವ ಪೀಡಿತ, ದೆವ್ವನು ಕೂಡ ಗಣಗಳಿಂದ ತುಂಬಿದಂತಹ ದೆವ್ವನು ಕೂಡ ಅವರನ್ನು ಕಂಡು ಬೆಚ್ಚಿ ಬಿದ್ದು ಬೆದರಿ ಓಡಿ ಹೋಯಿತು. ಆದರೆ ನಾವು ಮಾತ್ರ ಯಾರೋ ಒಬ್ಬ ವ್ಯಕ್ತಿ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಬೆಚ್ಚಿ ಬೀಳ್ತೀವಲ್ಲ, ಭಯ ಪಡ್ತೀವಿ. ಒಂದು ತಮಾಷೆ ಏನು ಗೊತ್ತಾ? ಎಷ್ಟೋ ಕ್ರೈಸ್ತರು ಮನೇಲಿ ಬೆಕ್ಸಾಕಿರ್ತಾರೆ. ಎಲ್ಲರೂ ಹೋಗ್ತಾ ಇರ್ತಾರೆ. ಎಲ್ಲರೂ ಹೋಗ್ಬೇಕಾದ್ರೆ ಬೇರೆ ಮನೆ ಯಾವ್ದಾದ್ರು ಬೆಕ್ಕು ಬಂದ್ಬಿಡ್ತು, ಅಡ್ಡ ಬಂದ್ಬಿಡ್ತು ಅಂತ ಏನು ಮಾಡ್ತಾರೆ? ಇಮ್ಮಿಡಿಯೇಟಾಗಿ ಗಾಡಿ ನಿಲ್ಲಿಸ್ತಾರೆ. ಅಯ್ಯೋ ಅಪ್ಪ, ಅಯ್ಯೋ. ಹೌದಾ? ಹೌದು ಬ್ರದರ್, ಮಾಡ್ತಾರೆ. ಹೌದು ಬ್ರದರ್. ಮಾಡಿದಿರಾ? ಯಾರಾದ್ರೂ ಮಾಡಿದಿರಾ? ಒಪ್ಕೊಳ್ಳಿ ನೋಡೋಣ, ಮಾಡಿದೀವಿ ಅಂತ. ಮೊದ್ಲು ಮಾಡ್ತಾ ಇದ್ದ ಬ್ರದರ್, ಇವಾಗಿಲ್ಲ ಬ್ರದರ್.
ಶಾಂತಿ ಸಿಸ್ಟರ್, ಮಾಡಿದೀರಾ ಅಷ್ಟೇ. ಅವಾಗ ಮಾಡಿದೀನಿ, ಸತ್ಯ ಹೇಳ್ತಾ ಇರೋದು. ಅವಾಗ ಮಾಡಿದೀನಿ ಬ್ರದರ್ ತುಂಬಾ ಸಲ, ಈಗ ಮಾಡ್ತಾ ಇಲ್ಲ. ಈಗ ಮಾಡ್ತಲ್ಲ ಅಂದ್ರೆ ಯಾಕೆ ಮಾಡ್ತಲ್ಲ? ಮಾಡ್ಬೇಕು ತಾನೆ. ಈಗ ಅದು ದೇವರ ವಾಕ್ಯಗಳು, ಜೀವವುಳ್ಳ ವಾಕ್ಯಗಳು. ರಾಣಿ ಸಿಸ್ಟರ್ ಒಂದ್ ನಿಮಿಷ ಅವ್ರು ಮಾತಾಡ್ತಾ ಇದ್ದಾರೆ, ಒಂದ್ ನಿಮಿಷ. ಹಾ ಅಲ್ಲ ಬ್ರದರ್, ಈಗ ನಮ್ಗೆಲ್ಲ ನೀವು ಪ್ರತಿಯೊಂದು ತಿಳಿಸಿ ಕೊಡ್ತಾ ಇದ್ದೀರಾ, ಮತ್ತೆ ದೇವರ ಜೀವವುಳ್ಳ ವಾಕ್ಯ, ಮೊದ್ಲು ಅದರಿಂದ ನಮ್ಗೆ ಈಗ ದೇವರ ಬಗ್ಗೆ ಎಲ್ಲಾ ಸತ್ಯಗಳು ಗೊತ್ತಾಗ್ತಾ ಇಲ್ಲ ಬ್ರದರ್. ಇವಾಗ ನಮ್ಗೆ ಮೊದ್ಲು ನಾವು ಕತ್ಲಲ್ಲಿದ್ದೋ, ಈಗ ಬೆಳಕು ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ಆಮೇಲೆ ಭಯ ಆಗ್ಬಿಡ್ತಾ ಇದೆ ಬ್ರದರ್, ಏನಾಗ್ತದೋ ಅನ್ಕೊಂಡು. ಮನೇಲಿ ಬೆಕ್ಸಾಗ್ತೀವಿ, ಬೇರೆಯವ್ರ ಮನೆ ಬೆಕ್ಕು ಅಡ್ಡ ಹೋಯ್ತು ಅಂದ್ರೆ ಅದು ಏನು, ಬಲದಿಂದ ಎಡಕ್ಕೆ ಹೋಯ್ತು ಅಂದ್ರೆ ಕತೆ ಮುಗೀತು, ಅಥವಾ ಎಡದಿಂದ ಬಲಕ್ಕೆ ಹೋದ್ರೆ ಕತೆ ಮುಗೀತು. ಗಾಡಿ ನಿಲ್ಲಿಸ್ಬಿಟ್ಟು ನೀರಿಗೆ ಕುಡಿದ್ಬಿಟ್ಟು, ಅಲ್ವಾ ರಾಣಿ ಸಿಸ್ಟರ್? ನಾವೆಲ್ಲ ಆತರ ಮಾಡೇ ಇಲ್ಲ ಬ್ರದರ್. ಮಾಡ್ತಾರೆ ಅಂತ ಹೇಳಿದ್ದು ನಾನು, ನೀವು ಮಾಡಿದೀರಾ ಅಂತ ಹೇಳಿದ್ವು ನಾವು. ಮಾಡ್ತಾರೆ ಬ್ರದರ್. ನೋಡಿ, ಮಾಡ್ತಾರೆ. ಬೇರೆಯವ್ರು ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಅಂತೀರಾ, ನಾವು ಮಾಡಿಲ್ಲ ಅಂತೀರಾ? ಮಾಡ್ತಾರೆ ಅಲ್ವಾ? ಕ್ರೈಸ್ತರೇ ಮಾಡ್ತಾರೆ. ಹೌದು ಬ್ರದರ್, ಮಾಡ್ತಾರೆ. ಗಣಗಳಿಂದ ತುಂಬಿದಂತಹ ದೆವ್ವ ಯೇಸು ಸ್ವಾಮಿಯ ಒಂದೇ ನುಡಿಗೆ ಓಡೋಗುತ್ತೆ. ಅಷ್ಟು ದೊಡ್ಡ ಸರೋವರ ಯೇಸು ಸ್ವಾಮಿಯ ಒಂದೇ ಒಂದು ಗದರಿಕೆಗೆ ಹಾಗೆ ತಟಸ್ಥ ಆಗುತ್ತೆ. ಗಾಳಿ ಬೆಚ್ಚಿ ಬೀಳುತ್ತೆ. ಯಾಯಿರನ ಮಗಳು ಎದ್ದು ಓಡ್ತಾಳೆ. ಪಾರ್ಶ್ವವಾಯು ರೋಗಿಯು ತನ್ನ ಹಾಸಿಗೆನ ಎತ್ಕೊಂಡು ಓಡ್ತಾನೆ ಮನುಷ್ಯ. ನೋಡಿ, ಬಲನೇ ಇಲ್ಲ ಶರೀರದಲ್ಲಿ. ಅಪ್ಪ, ಕೆಲಸನೇ ಮಾಡ್ತಲ್ಲ, ಭಾಗಗಳು ಕೈ ಕಾಲು ಕೆಲಸನೇ ಮಾಡ್ತಲ್ಲ. ಅವನ ಹಾಸಿಗೆ ಅವನೇ ಎತ್ಕೊಂಡು ಓಡೋದಂದ್ರೆ ಹೇಗಿರ್ಬೋದು ಯೋಚನೆ ಮಾಡಿ, ಅಲ್ವಾ? ಪ್ರೈಸ್ ಅಲ್ಲ. ಇದರಿಂದ ಒಂದು ಆಶ್ಚರ್ಯಕರಾದ ರೀತಿಯಲ್ಲಿ ಸಂತ ಮಾರ್ಕರು ಪ್ರಭು ಯೇಸು ಕ್ರಿಸ್ತರನ್ನ ಈ ಲೋಕಕ್ಕೆ ಪರಿಚಯ ಮಾಡ್ತಾರೆ. ಪ್ರೈಸ್ ಅಲ್ಲ. ಈ ವಾಕ್ಯಗಳನ್ನು ನಾವು ಓದ್ಬೇಕಾದ್ರೆ ನಮಗೂ ಕೂಡ ಒಂಥರ ಆಶ್ಚರ್ಯ ಆಗುತ್ತೆ. ಯಾವ ಥರ ಯೋಚನೆ ಮಾಡಿದ್ದೀರಾ? ಒಂದು ಪಾರ್ಶ್ವವಾಯು ರೋಗಿ ಯೇಸು ಸ್ವಾಮಿ ಬಳಿಗೆ ಬರಬೇಕಾದ್ರೆ ನಿಶಕ್ತಿಯಾಗಿ, ಅಂದರೆ ಹಾಗೆ ಸತ್ತ ಶವ ಥರ ಬಿದ್ದಿರ್ತಾನೆ. ಯೇಸು ಸ್ವಾಮಿ ನುಡಿದ ಒಂದೇ ಒಂದು ಮಾತಿನಿಂದ ಅವನ ಹಾಸಿಗೆನ ತಗೊಂಡು ಅವನೇ ಎದ್ದು ಓಡ್ತಾನೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಲ್ವಾ? ಆಗುತ್ತಲ್ವಾ? ಎಸ್, ಪ್ರಭು ಯೇಸು ಕ್ರಿಸ್ತರನ್ನ ಆಶ್ಚರ್ಯಪಡುವ ಹಂತದಲ್ಲಿ ಸಂತ ಮಾರ್ಕರು ಪರಿಚಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈ 6 ಪಾಯಿಂಟ್ಸ್ಗಳನ್ನು ನೀವು ಪ್ರತಿದಿನ ಏನು ಮಾಡಬೇಕು? ಸಾಧ್ಯವಾದ ಮಟ್ಟಿಗೆ ಮತ್ತೆ ಮೆಲ್ಕಾಗ್ತಾ ಇರಬೇಕು, ಪುನರಾವರ್ತಿಸ್ತಾ ಇರಬೇಕು. ಪುನರಾವರ್ತಿಸ್ತಾ ಇದ್ರೆ ಆ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ಕಾರ್ಯ ಮಾಡುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಕಾರ್ಯ ಮಾಡುತ್ತೆ. ಯಾಕೆ? ಆ ವಾಕ್ಯದಲ್ಲಿ ಜೀವ ಇದೆ, ಅಲ್ವಾ? ಜೀವ ಇದೆ ಅಂತ ಹೇಳಿದ್ರೆ ಅದು ಪ್ರಭುವಿನ ಉಸಿರು ಅಲ್ಲಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ. ದೇವರಿಗೆ